ವಿಕ್ರಾಂತ್ ಭಾರತದ ಹೆಮ್ಮೆ, ಭಾರತೀಯ ಸೇನೆಯ ಶಕ್ತಿ, ನೌಕಾಪಡೆಯ ಬಲ. ಪಾಕಿಸ್ತಾನದ ನೌಕಾನೆಲೆಯ ಮೇಲೆ ವಿಕ್ರಾಂತ್ ಪರಾಕ್ರಮ ಮೆರೆಯುತ್ತಿದೆ. ಪಾಕ್ನ ನೌಕಾನೆಲೆಯ ಮೇಲೆ ದಾಳಿಗಿಳಿದಿರುವ ವಿಕ್ರಾಂತ್ ಪ್ರಮುಖ ನೌಕಾನೆಲೆಗಳನ್ನು ಧ್ವಂಸಗೊಳಿಸಿದೆ. ಅರಬ್ಬಿ ಸಮುದ್ರದಲ್ಲಿ ನೆಲೆಗೊಂಡಿರುವ ಭಾರತದ ನೌಕಾಪಡೆಯ ವಿಮಾನವಾಹಕ ನೌಕೆ ಐಎನ್ಎಸ್ ವಿಕ್ರಾಂತ್ ಘರ್ಜನೆ ಶುರು ಮಾಡಿದೆ. ಪಾಕಿಸ್ತಾನದ ನೌಕಾನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ್ದು ಪಾಕ್ನ ಪ್ರಮುಖ ಕರಾಚಿ ಬಂದರು ಧ್ವಂಸಗೊಳಿಸಿದೆ. ಅಂದಹಾಗೆ ಇದು ಪಾಕಿಸ್ತಾನದ ಪ್ರಮುಖ ನೌಕಾನೆಲೆಯಾಗಿದ್ದು ಪಾಕ್ನ ವ್ಯಾಪಾರ ಕೇಂದ್ರವೂ ಇದೇ ಆಗಿತ್ತು. ಪಾಕ್ನ ನೌಕಾನೆಲೆಯನ್ನ ಛಿದ್ರಗೊಳಿಸಿರುವ ನೌಕಾಪಡೆಯ ದೈತ್ಯ ಶಕ್ತಿ ಐಎನ್ಎಸ್ ವಿಕ್ರಾಂತ್ ಬಗ್ಗೆ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ವಿಕ್ರಾಂತ್ ಭಾರತದ ಹೆಮ್ಮೆ, ಭಾರತೀಯ ನೌಕಾಪಡೆಯ ಶಕ್ತಿ. ಭಾರತ ನೌಕಾಪಡೆಯ ಮೊದಲ ಸ್ವದೇಶಿ ವಿನ್ಯಾಸ ಮತ್ತು ನಿರ್ಮಿತ ವಿಮಾನವಾಹಕ ನೌಕೆ ಇದಾಗಿದೆ. ಈ ದೈತ್ಯ ಹಡಗಿನ ಬಗ್ಗೆ ಹೇಳುವುದಾದರೆ ಇದರ ತೂಕ ಬರೋಬ್ಬರಿ 45,000 ಟನ್. ಐಎನ್ಎಸ್ ವಿಕ್ರಾಂತ್ ಹಡಗನ್ನ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ವಿನ್ಯಾಸಗೊಳಿಸಿದೆ ಮತ್ತು ಇದರ ಸಾರ್ವಜನಿಕ ವಲಯದ ಶಿಪ್ ಯಾರ್ಡ್ ಅನ್ನು ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ನಿರ್ಮಿಸಿದೆ. ಈ ಯುದ್ಧ ಹಡಗು 262 ಮೀಟರ್ ಉದ್ದ ಮತ್ತು 62 ಮೀಟರ್ ಅಗಲ ಹೊಂದಿದೆ. 28 ಗಂಟೆಗಳ ಗರಿಷ್ಠ ವೇಗವನ್ನ ಇದು ಹೊಂದಿದೆ. ವಿಕ್ರಾಂತ್ ಸುಮಾರು 2,200 ಕಂಪಾರ್ಟ್ಮೆಂಟ್ಗಳನ್ನು ಹೊಂದಿದ್ದು ಮಹಿಳಾ ಅಧಿಕಾರಿಗಳು, ನಾವಿಕರು ಸೇರಿದಂತೆ ಸುಮಾರು 1,600 ಸಿಬ್ಬಂದಿಯನ್ನ ಇದು ಹೊಂದಿದೆ. ಇದರಲ್ಲಿ ಏಕಕಾಲಕ್ಕೆ 30 ವಿಮಾನಗಳನ್ನು ನಿರ್ವಹಿಸಬಹುದು. ಇದರ ಮುಂಭಾಗದ ವಿನ್ಯಾಸವು ವಿಮಾನದ ಟೇಕಾಫ್ನಲ್ಲಿ ಯಾವುದೇ ತೊಂದರೆ ಇಲ್ಲದೆ ಕಾರ್ಯನಿರ್ವಹಿಸುತ್ತದೆ. ಇನ್ನು ಇದರಲ್ಲಿ 2,500 ಕಿಲೋಮೀಟರ್ ಉದ್ದದ ವಿದ್ಯುತ್ ತಂತಿಗಳನ್ನು ಸಹ ಅಳವಡಿಸಲಾಗಿದೆ. ಅಂದಹಾಗೆ ಐಎನ್ಎಸ್ ವಿಕ್ರಾಂತ್ನ ಬೆಲೆ ಬರೋಬ್ಬರಿ 20,000 ಕೋಟಿ. ಇದು ಭಾರತದ ಕಡಲ ಇತಿಹಾಸದಲ್ಲೇ ಅತಿ ದೊಡ್ಡ ಹಡಗಾಗಿದೆ. ಭಾರತ ಇದುವರೆಗೂ ನಿರ್ಮಿಸಿದ ಅತಿ ದೊಡ್ಡ ಹಾಗೂ ಅತ್ಯಾಧುನಿಕ ಯಾಂತ್ರೀಕೃತಗೊಂಡ ವೈಶಿಷ್ಟ್ಯಗಳನ್ನು ಹೊಂದಿರುವ ಹಡಗು ಇದಾಗಿದೆ. 1971ರ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಭಾರತದ ಮೊದಲ ವಿಮಾನವಾಹಕ ನೌಕೆ ಇದಾಗಿತ್ತು. ಹಾಗಾಗಿ ವಿಕ್ರಾಂತ್ನ ಪರಾಕ್ರಮ ಇದೇ ಮೊದಲಲ್ಲ. 1971ರಲ್ಲೂ ಪಾಕ್ ವಿರುದ್ಧ ಆರ್ಭಟಿಸಿತ್ತು. ಐಎನ್ಎಸ್ ವಿಕ್ರಾಂತ್ ಸೆಪ್ಟೆಂಬರ್ 2, 2022ರಲ್ಲಿ ಕೊಚ್ಚಿನ್ನ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು. ಇದು ಸಂಪೂರ್ಣ ಸ್ವದೇಶಿ ನಿರ್ಮಿತ ನೌಕೆಯಾಗಿದ್ದು ದೇಶ ಸಾಧಿಸಿದ ಮಹತ್ವದ ಮೈಲುಗಲ್ಲುಗಳಲ್ಲಿ ಒಂದಾಗಿದೆ. ಈ ಮೂಲಕ ಭಾರತ ದೈತ್ಯ ಶಕ್ತಿಯ ಹಡಗುಗಳನ್ನು ಹೊಂದಿರುವ ಗಣ್ಯ ರಾಷ್ಟ್ರಗಳ ಲಿಸ್ಟ್ನಲ್ಲಿ ಸೇರ್ಪಡೆಗೊಂಡಿತು. ಇದೀಗ ವಿಕ್ರಾಂತ್ ಮತ್ತೆ ಆರ್ಭಟಿಸುತ್ತಿದ್ದು ಪಾಕ್ ನೌಕಾ ನೆಲೆಗಳನ್ನು ಛಿದ್ರಗೊಳಿಸುತ್ತಿದೆ. ವಿಕ್ರಾಂತ್ನ ಮೂಲ ಬ್ರಿಟನ್. ಮೊದಲ ಬಾರಿಗೆ ಬ್ರಿಟನ್ನಿಂದ ಭಾರತ ಇದನ್ನು ಖರೀದಿಸಿತು. ಭಾರತಕ್ಕೆ ಬಂದ ಬಳಿಕ ಇದಕ್ಕೆ ವಿಕ್ರಾಂತ್ ಎಂದು ನಾಮಕರಣ ಮಾಡಲಾಯಿತು. 1971ರ ಇಂಡೋ ಪಾಕ್ ಯುದ್ಧದಲ್ಲಿ ವಿಕ್ರಾಂತ್ನ ಸೇವೆ ಅಪಾರವಾಗಿತ್ತು. 1997ರಲ್ಲಿ ವಿಕ್ರಾಂತ್ ತನ್ನ ಸೇವೆಯಿಂದ ನಿವೃತ್ತಿಗೊಂಡಿತು. ಮೊದಲ ಸ್ಥಳೀಯ ವಿಮಾನವಾಹಕ ನೌಕೆಯಾಗಿ ಐಎನ್ಎಸ್ ವಿಕ್ರಾಂತ್ ಮರು ಅವತಾರ ತಾಳಿತು. ಐಎನ್ಎಸ್ ವಿಕ್ರಾಂತ್ ಪಾಕಿಸ್ತಾನದ ನಿದ್ದೆಗೆಡಿಸಿದೆ.